ವಿರುದ್ಧವಾಗಿ ದಲಿತ ವಿರುದ್ಧವಾಗಿ ಗಲಭೆ ಎಬ್ಸೋದು, ಕೋಮು ಗಲಭೆ ಮಾಡೋದು ಇದನ್ನು ನಿರಂತರ ಮಾಡ್ತಾನೆ ಇದ್ದಾರೆ. ನೋಡಿ, ದೇಶದಲ್ಲಿ ದಲಿತರ ಮೇಲೆ ನಿರಂತರವಾಗಿ ದೌರ್ಜನ್ಯ ಆಗ್ತಾ ಇದೆ. ಆ ವಿಚಾರದಲ್ಲಿ ಅದನ್ನು ತಡೆ ಪ್ರಯತ್ನದಲ್ಲಿ ಯಾರು ಭಾಗಿಯಾಗಿಲ್ಲ ಅಂತ ಪ್ರಯತ್ನ ಮಾಡಿಲ್ಲ. ಇವರು ಅಟ್ಲೀಸ್ಟ್ ಅವರು ರಕ್ಷಣೆ ಮಾತುಗಳು ಕೂಡ ಆಡಿಲ್ಲ. ಆದರೆ ಮಾನ್ಯ ವಿಶ್ವೇಶ್ವರಯ್ಯ ಕಾಗೇರಿಯವರು ಒಬ್ಬ ಒಳ್ಳೆಯ ಸಂಸತ್ಪಟು ಅಂತೇಳಿ ಅವಾರ್ಡ್ ತಗೊಂಡಿದ್ದಾರೆ. ಅವರು ಬಹಳ ಹಿಂದೆ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಆಗಿದ್ರು, BJP ಶಾಸಕರು ಮತ್ತೆ ಸಭಾಪತಿ ಆಗಿ ಕೂಡ ಕೆಲಸ ಮಾಡಿದ್ದಾರೆ. ಈಗ ಉತ್ತರ ಕನ್ನಡದಲ್ಲಿ ಲೋಕಸಭಾ ಚುನಾವಣೆ ಅಭ್ಯರ್ಥಿ. ಇವರು ಈ ಹಿಂದೆ 2008 ಅಕ್ಟೋಬರ್ 2ನೇ ತಾರೀಕು ಅವತ್ತು ಗಾಂಧಿ ಜಯಂತಿಯ ದಿವಸ ದುಬೈನಲ್ಲಿ ಅಲ್ಲಿನ ಮುಸ್ಲಿಮರು ಒಂದು ಸಮಾವೇಶಕ್ಕೆ ಕರೆದಿರ್ತಾರೆ. ಆ ಸಮಾವೇಶದಲ್ಲಿ ಹೋಗಿ ಇವರು ಸಮಾವೇಶದಲ್ಲಿ ಭಾಗಿಯಾಗಿ ನಮ್ದೇನು ತಕರಾರಿಲ್ಲ. ಆದರೆ ಇವತ್ತೇನು ಇವರು ಹಿಂದೂ ರಾಷ್ಟ್ರ ಮಾಡಬೇಕು ಅಂತಾರೆ, ರಾಮನ ಕಟ್ಟಬೇಕು ಅಂತ ಕಟ್ಟಿದ್ದಾರೆ. ಈ ಏನೋ ಮುಸ್ಲಿಮರ ವಿರೋಧ ಕಟ್ಕೊಂಡು ಅವ್ರ ವಿರುದ್ಧವಾಗಿ ಇವರೆಲ್ಲ ಕೆಲಸ ಮಾಡ್ತಾರೆ. ಆದರೆ ಅಲ್ಲೋಗ್ಬಿಟ್ಟು ಅವ್ರ ಜೊತೆ ಕೂತ್ಕೊಂಡು ಏನು ದೇಶದ್ರೋಹಿ ಅಂತ ಅನಿಸ್ಕೊಂಡಿರುವಂಥ ಜಾಕೀರ್ ನಾಯ್ಕ್, ಏನವರು ಈ ಇಸ್ಲಾಂ ಪರವಾಗಿ ಮತ್ತು ಭಯೋತ್ಪಾದನೆ ಪರವಾಗಿ ಆರ್ಥಿಕ ಸಹಾಯ ಮಾಡುವಂಥ ಜಾಕೀರ್ ನಾಯ್ಕ್ ಮತ್ತು ಅವರ ಪರಮಾತ್ಮ CA ಖಲೀಲ್ ಅನ್ನೋರು ಅವರೆಲ್ಲ ಅವ್ರ ಜೊತೆ ವೇದಿಕೆ ಹಂಚ್ಕೊಂಡು ಆ ವೇದಿಕೆಯಲ್ಲಿ ಭಾಷಣ ಮಾಡಬೇಕಾದ್ರೆ ಸಬ್ಕಾ ನೇತಾ ಹಮ್ ಸಬ್ಕಾ ನೇತಾ ಅನ್ನುವಂಥ ಒಂದು ಪದವನ್ನು ಬಳಕೆ ಮಾಡಿರ್ತಾರೆ. ಆದರೆ ಹಮ್ ಸಬ್ಕಾ ನೇತಾ ಅಂತ ಏನಂತ, ಯಾರ ನೇತಾ? ನೇತಾ ಅಂದರೆ ನಾಯಕ ಅಂತ, ಅಂದರೆ ಲೀಡ್ರು. ಯಾರು ಲೀಡ್ರು? ಏನು ಕಾಗೇರಿ ಅವರು ಲೀಡ್ರ, ಇಡೀ ದೇಶದ ಲೀಡ್ರ ಅಥವಾ ಮುಸ್ಲಿಂ ಲೀಡ್ರ? ಇದು ನಮಗೆ ಒಂದು ಗೊಂದಲ ಉಂಟು ಮಾಡಿದೆ. ಇಲ್ಲಿ ನಾವು ನಮ್ಮ ಮಧ್ಯದಲ್ಲಿ ಕಿಚ್ಚತ್ತಿ ಗಲಾಟೆ ಮಾಡಿ ಅದನ್ನು ಸಂತೋಷ ಪಡ್ತಾರಂಥ BJP ಮತ್ತು ಇವರು ಈ RSSನವರು ಈ ವಿಚಾರದಲ್ಲಿ ಯಾವತ್ತೂ ಕೂಡ ಚಕಾರಿತ್ತಿಲ್ಲ. ಇದು ಇತ್ತೀಚೆಗೆ ನಮಗೊಂದು 2 ದಿವಸಗಳ ಹಿಂದೆ ಇದು ವಿಡಿಯೋ ತುಣುಕು ಬಂದಿದೆ. ಅದು ನೋಡಿ ನಮಗೆಲ್ಲ ಬಹಳ ಆಶ್ಚರ್ಯ ಆಯಿತು ಮತ್ತು ನೋವಾಯಿತು. ಇವರು ಮಾಡಿರುವಂಥ ಕೆಲಸ ಈ ದೇಶದ ಏಕತೆ ಮತ್ತು ಅಖಂಡತೆಗೆ ಭಯವನ್ನು ಉಂಟು ಮಾಡೋ, ಬೆಂಕಿ ಉಂಟು ಮಾಡುವಂಥ ಒಂದು ಪ್ರಯತ್ನ ಆಗಿದೆ. ಇವರು ನಮಗೆಲ್ಲ ಬೆಂಕಿ ಹಚ್ಚಿಬಿಟ್ಟು ಇವರು ಮಾತ್ರ ಒಳಗಡೆ ಅವರೆಲ್ಲ ಒಟ್ಟಾಗಿ ಸೇರಿಕೊಂಡು ಅವರ ಒಂದು ಏನೋ ಬೆಳವಣಿಗೆಗೆ ಮತ್ತು ರಾಜಕಾರಣದಲ್ಲಿ ಅವ್ರು ಬೆಳೆಯೋದಕ್ಕೆ ಏನು ಬೇಕು, ಎಷ್ಟು ಬೇಕೋ ಅಷ್ಟು ಮಾಡ್ತಾರೆ. ನಾವಿಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಮತ್ತೆ ನಮ್ಮ ಹಿಂದೂ ದೇಶದಲ್ಲಿ ಇದು ಸಮಾಜವಾದಿ ಜಾತ್ಯತೀತ ರಾಷ್ಟ್ರ ಅಂತೇಳಿ ನಮ್ಮ ಸಂವಿಧಾನದಲ್ಲಿ ಹೇಳ್ಕೊಂಡ್ರು ಕೂಡ ಇವರು ಇಲ್ಲಿ ನಮ್ಮ ಮಧ್ಯದಲ್ಲಿ ಬೆಂಕಿ ಹಚ್ಚಿಬಿಟ್ಟು ಅವ್ರು ಮಾತ್ರ ನಾವೆಲ್ಲ ಸಮಾಜವಾದಿ ಮತ್ತು ಜಾತ್ಯತೀತ ಅಂತೇಳಿ ಒಂದು ಕಡೆ ಮುಸ್ಲಿಮಲ್ಲಿ ತೋರಿಸ್ಕೊಳ್ಳುವಂಥದ್ದು, ಇದು ಎಷ್ಟು ಮಟ್ಟಿಗೆ ಸರಿ? ಸೊ ಇದನ್ನು ನಾವು ಖಂಡಿಸ್ತೀವಿ. ಹಾಗೂ ಇದ್ರ ಬಗ್ಗೆ ಸರ್ಕಾರ ಒಂದು ಸೂಕ್ತವಾದ ತನಿಖೆ ಮಾಡಬೇಕು. ಇವ್ರ ಜೊತೆ ಏನೋ ಭಯೋತ್ಪಾದನೆ ಏನಾದ್ರು ಇವ್ರದ್ದು ಕೈವಾಡ ಇದೆ, ಇವ್ರ ಜೊತೆ ಸೇರಿ ಈಗ ಭಟ್ಕಳಲ್ಲ ಭಾಳ ಇದೆ, ಸಿಕ್ಕಾಪಟ್ಟೆ ಗಲಾಟೆಗಳಾಯಿತು, ಹುಬ್ಬಳ್ಳಿಯಲ್ಲಿ ಗಲಾಟೆಗಳಾದ ಈದ್ಗಾ ಮೈದಾನದಲ್ಲಿ ಗಲಾಟೆ ಭಾಳಷ್ಟು ಎಷ್ಟೋ 100 ಜನ ಸತ್ತರು. ಹಿಂದೂಗಳು ಸತ್ತಿದ್ದಾರೆ, ಮುಸ್ಲಿಮರು ಸತ್ತಿದ್ದಾರೆ. ಆದರೆ ಈ ಬ್ರಾಹ್ಮಣ ಹಿಂದೂರ ಕೂಡ ಹೋಗಿ ಸತ್ತಿಲ್ಲ. ಅಲ್ಲಿ ಇವರು ಹಿಂಬಾಗಿಲಿಂದ ಎತ್ಕೊಡೋದು, ಪ್ರಚೋದನೆ ಮಾಡೋದು, ನಾವು ಸಹಾಯ ಮಾಡೋದು ಮಾಡ್ತಾರೆ. ಸೊ ಅದಕ್ಕಾಗಿ ಇದ್ರ ವಿರುದ್ಧ ಸರ್ಕಾರ ತನಿಖೆ ಮಾಡಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೀವಿ.